ಈ ಜಾಲಹಳ್ಳಿ ಭಾಗದಲ್ಲಿ ಒಂದು ನಾಯಿಗಾಗಿ ಬಿಬಿಎಂಪಿ ಹುಡುಕಾಡ್ತಾ ಇದೆ. ಒಬ್ಬರು ವೃದ್ಧೆಗೆ ಆ ಬೀದಿ ನಾಯಿ ಕಚ್ಚಿ ಆ ವೃದ್ಧೆ ತೀರ್ಕೊಂಡ್ಬಿಟ್ಟಿದೆ. ಈಗ ಆ ನಾಯಿ ಯಾವುದು ಅಂತ ಹುಡ್ಕೋಕ್ ಸುಮಾರು 110ಕ್ಕೂ ಹೆಚ್ಚು ನಾಯಿಗಳನ್ನ ಪಾಲಿಕೆ ಪರಿಶೀಲಿಸಿದೆ. ಬಟ್ ಆ ನಾಯಿ ಸಿಕ್ತಿಲ್ಲ. ಕಮಿಷನರ್ ಈಗ ಆ ವೃದ್ಧೆ ಕುಟುಂಬಕ್ಕೆ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಲಾಸ್ಟ್ ವೀಕಲ್ಲಿ ಒಂದು ಅನ್ಫಾರ್ಚುನೇಟ್ ಡೆತ್ ಆಗಿತ್ತು. ಆ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ನಮ್ಮ ಕಡೆ ಬಂದಿರುತ್ತದೆ. ಅದರಲ್ಲಿ ಅನಿಮಲ್ ಬೈಟಿಂದ ಡೆತ್ ಆಗಿರ್ಬೋದು ಅಂತ ಅವರು ರಿಮಾರ್ಕ್ ವ್ಯಕ್ತಪಡಿಸಿರುತ್ತಾರೆ. ಆದರೆ ಅವ್ರದ್ದು ಈ ತನಕ ಆಗಿರೋ ಇನ್ವೆಸ್ಟಿಗೇಷನಲ್ಲಿ ಎಕ್ಸಾಕ್ಟ್ಲಿ ಯಾವ ಡಾಗ್ ಅಥವಾ ಡಾಗ್ಸು ಆ ಪರ್ಟಿಕ್ಯುಲರ್ ಬೈಟಿಂಗ್ ಮತ್ತು ಮೌಲಿಂಗಲ್ಲಿ ಇನ್ವಾಲ್ವ್ ಆಗಿರ್ಬೋದು ಅದ್ರ ಬಗ್ಗೆ ಗುರುಗಳವರು ಏನು ಕೊಟ್ಟಿಲ್ಲ. ಮತ್ತು ಅಲ್ಲಿ ಯಾರು ಐ ವಿಟ್ನೆಸ್ ಇದ್ದರು ಅವರು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳೋ ಪರಿಸ್ಥಿತಿ ಇಲ್ಲದೇ ಇರೋದ್ರಿಂದ ನಾವು ಬೇಸ್ಡ್ ಆನ್ ಲೋಕಲ್ ಇನ್ಫಾರ್ಮೇಷನ್ ಎಷ್ಟು ಮ್ಯಾಕ್ಸಿಮಮ್ ಡಾಗ್ಸ್ ನಾವು ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅಷ್ಟು ಡಾಗ್ಸ್ ಕ್ಯಾಚ್ ಮಾಡಿದ್ದೀವಿ. ಮತ್ತು ಆ ಡಾಗ್ಸ್ಗಳಿಗೆ ಅಬ್ಸರ್ವೇಷನಲ್ಲಿ ಇಡಲಾಗಿತ್ತು. ಈಗ